ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬೆಳಗ್ಗೆನೇ ಏನು ವೀಡಿಯೋ ಸ್ಟಾರ್ಟಿಂಗಲ್ಲಿ ದೋಸೆ ಮಾಡ್ತಿದ್ದಾಳೆ ಅಂತ ಅಂದ್ಕೊತಿದ್ದೀರಾ. ನೀರು ದೋಸೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ. ನೀರು ದೋಸೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ನೀರು ದೋಸೆ ಅಂದರೆ ತುಂಬಾ ಇಷ್ಟ. ನನಗೂ ಸಹ ಹಾಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನೀರು ದೋಸೆ ಮಾಡೋ ತವ ಇಲ್ಲ, ಹಾಗೆ ಈ ತವದಲ್ಲೇ ಮಾಡ್ತಾಯಿದ್ದೀನಿ. ನೀರು ದೋಸೆ ಮಾಡೋ ತವನೇ ಬೇರೆ ಬರುತ್ತೆ. ಆ ತವದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ, ಇನ್ನೂ ತೆಳುಗೆ ನೀರು ದೋಸೆ ಮಾಡ್ಬೋದು. ನಾನಿವಾಗ ನಿಮ್ಮ ಹತ್ರ ನೀರು ದೋಸೆ ಬಗ್ಗೆ ಶೇರ್ ಮಾಡ್ಕೊತಾ ಇಲ್ಲ. ನಾನಿವತ್ತೊಂದು ರೆಸಿಪಿ ಮಾಡಿದ್ದೀನಿ. ಆ ರೆಸಿಪಿನ ಯಾರೂ ಮಾಡಲ್ವಂತೆ, ಆ ಥರ ನಾನು ಆ ಥರ ಮಾಡಿ ಅದನ್ನು ಹಾಳು ಮಾಡಿದ್ದೀನಿ ಅಂತ ನಮ್ಮ ಮನೆಯಲ್ಲಿ ಮಾತಾಡಿದ್ರು ಇವತ್ತು. ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ. ನೋಡಿ, ಇದೇನೇ ಆ ರೆಸಿಪಿ. ಏನಂದರೆ ಇದು ಗಿಣ್ಣು. ಮಕ್ಕಳಿಗೆ ಸ್ಕೂಲಿಗೆಲ್ಲ ಆಲ್ರೆಡಿ ಬಾಕ್ಸಿಗೆ ಕಳಿಸಿರೋದ್ರಿಂದ ಅರ್ಧ ಖಾಲಿಯಾಗಿದೆ. ಮೊದಲೇ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಹಾಗಾಗಿ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ನಮ್ಮ ಸೈಡು ಮಾಡೋ ಗಿಣ್ಣು. ನಾವು ಚಿಕ್ಕ ವಯಸ್ಸಿಂದ ತಿಂದಿರೋದು ಇದೇ ರೀತಿಯಲ್ಲಿ. ಹಾಗಾಗಿ ನಾನು ಈ ರೀತಿ ಗಿಣ್ಣನ್ನು ಮಾಡಿದ್ದಕ್ಕೆ ನಮ್ಮ ಮನೆಯಲ್ಲಿ ಬೈದರು, ಯಾರಾದರೂ ಈ ಥರ ಗಿಣ್ಣನ್ನು ಮಾಡ್ತಾರಾ ಅಂತ. ಇದಕ್ಕೆ ನಾನು ಅವಲಕ್ಕಿ, ಕಡಲೆ ಬೀಜ, ಕಡಲೆ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಮಾಡಿದ್ದೀನಿ. ನಾವು ಚಿಕ್ಕ ವಯಸ್ಸಿಂದ ಈ ರೀತಿಯೇ ಗಿಣ್ಣನ್ನು ತಿಂದಿರೋದ್ರಿಂದ ನನಗೆ ಇದೇ ರೀತಿ ಗಿಣ್ಣು ಅಂದರೆ ತುಂಬ ಇಷ್ಟ. ಈ ರೀತಿ ಗಿಣ್ಣು ಯಾರು ಮಾಡಲ್ಲ ಅಂತ ಹೇಳಿ ನನ್ನ ಹಸ್ಬೆಂಡ್ ಬೈದರು, ಏಕೆಂದರೆ ಅವ್ರಿಗೆ ಇದನ್ನು ತಿಂದು ಅಭ್ಯಾಸ. ಅಂದರೆ ಹಾಸನ ಸೈಡಲ್ಲಿ ಅವ್ರ ಸೈಡು ಯಾವಾಗಲೂ ಈ ಥರ ಗಿಣ್ಣು ಮಾಡ್ತಾರೆ. ಗಿಣ್ಣಾಲು, ಏಲಕ್ಕಿ, ಬೆಲ್ಲ ಇಷ್ಟನ್ನೇ ಹಾಕಿ ಹಬೆನಲ್ಲಿ ಬೇಯಿಸ್ತಾರೆ. ನಾನು ಹಾಸನಿಗೆ ಬಂದಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಈ ಥರ ಗಿಣ್ಣು ಮಾಡ್ತಾರೆ ಅಂತ. ನಮಗೆ ಗೊತ್ತೇ ಇರಲಿಲ್ಲ. ನಾನು ಆಗಲೇ ನಿಮಗೆ ತೋರಿಸಿದ್ನಲ್ಲ, ಅದೇ ರೀತಿ ನನಗೆ ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ಗಿಣ್ಣನ್ನು ತಿಂದೇ ಅಭ್ಯಾಸ. ಇಲ್ಲಿಗೆ ಬಂದಮೇಲೆ ಈ ಥರ ಗಿಣ್ಣನ್ನು ಸಹ ಮಾಡ್ತೀನಿ. ನನಗೆ ಇದು ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಚಿಕ್ಕ ವಯಸ್ಸಿಂದ ನಾನು ಆ ರೀತಿಯೇ ತಿಂದು ಅಭ್ಯಾಸ ಇರೋದ್ರಿಂದ ಅದೂ ಸಹ ತುಂಬ ಇಷ್ಟ. ಹಾಗಾಗಿ ಅದು ಸ್ವಲ್ಪ ಮಾಡಿದೆ. ಟೇಸ್ಟ್ ನೋಡಿ ಅಂತ ಹೇಳಿದ್ದಕ್ಕೆ ಬೈದರು. ಅವರು ಒಂದು ಸ್ಪೂನ್ ಸಹ ತಿನ್ನಲಿಲ್ಲ, ಏಕೆಂದರೆ ನಮ್ಗೆ ಆ ಥರ ಗಿಣ್ಣದಿಂದ ಅಭ್ಯಾಸ ಇಲ್ಲ ಅಂತ ಹೇಳಿದ್ರು. ನನ್ನ ಮಕ್ಕಳಿಗೂ ಸಹ ಈ ರೀತಿ ಗಿಣ್ಣಲ್ಲಿ ಮಾಡಿದ್ದೆ. ಆಲ್ರೆಡಿ ಚಿಕ್ಕ ವಯಸ್ಸಿಂದ ಇದೇ ರೀತಿ ತಿಂದಿರೋದು. ಇಲ್ಲಿಗೆ ಬಂದಮೇಲೆ ನಾನು ಜಾಸ್ತಿ ಇದೇ ರೀತಿ ಗಿಣ್ಣನೇ ಮಾಡಿರೋದು. ಅಪರೂಪಕ್ಕೆ ನನಗೆ ನಮ್ಮ ಸೈಡು ಅಂದರೆ ತುಮಕೂರು ಸೈಡು ಮಾಡೋ ಗಿಣ್ಣನ್ನು ತಿನ್ನಬೇಕು ಅನ್ನಿಸ್ದಾಗ ಮಾತ್ರ ನಾನು ಈ ಥರ ಗಿಣ್ಣನ್ನು ಮಾಡ್ಕೊತೀನಿ. ಇಲ್ಲ ಅಂದರೆ ಇದನ್ನು ಮಾಡಲ್ಲ. ಇದು ಸಹ ತುಂಬ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ನಾವು 2-3 ದಿನ ಇಟ್ಕೊಂಡು ತಿನ್ಬೋದು. ನಾನು ಆಗಲೇ ತೋರಿಸಿದ್ನಲ್ಲ ಆ ಗಿಣ್ಣನ ಥರನೇ ಇದು ಸಹ 3-4 ದಿನ ಇಟ್ಕೊಂಡು ತಿನ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀರು ದೋಸೆ ಜೊತೆಗೆ ಎಣ್ಗಾಯಿ ಪಲ್ಯ ಸೂಪರಾಗಿರುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಚಪಾತಿನೂ ಸಹ ಮಾಡಿದ್ದೆ, ಚಪಾತಿ ಖಾಲಿಯಾಗಿದೆ, ಹಾಗಾಗಿ ಅದ್ರದ್ದು ವೀಡಿಯೋ ಮಾಡೋದಕ್ಕಾಗಿಲ್ಲ. ನಿಮಗೂ ಸಹ ಎಣ್ಗಾಯಿ ಪಲ್ಯ ಇಷ್ಟ ಇದ್ದರೆ ಕಾಮೆಂಟ್ ಹಾಕಿ ಇಷ್ಟ ಅಂತ. ನಾನಿವತ್ತು ಮೇನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಇದ್ದಿದ್ದ ವಿಷಯ ಬಂದು ಗಿಣ್ಣು. 2 ರೀತಿ ಗಿಣ್ಣನ್ನು ಮಾಡಿದ್ದೀನಿ. ಒಂದು ಬರೀ ಹಾಲು ಹಾಕಿ ಮಾಡಿರೋದು, ಇನ್ನೊಂದು ಕಡಲೆ ಬೀಜ, ಕೊಬ್ಬರಿ ಇದನ್ನೆಲ್ಲ ಹಾಕಿ ಮಾಡಿರೋದು. ನಿಮ್ಮ ಸೈಡು ಯಾವ ರೀತಿ ಗಿಣ್ಣನ್ನು ಮಾಡ್ತಾರೆ ಮತ್ತು ನಿಮಗೆ ಯಾವ ಗಿಣ್ಣು ಇಷ್ಟ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ಜೊತೆಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಹ ಕುಟುಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್, ನಮಸ್ಕಾರ.